ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತಾ? ಇದೇ ಈ ಹೊತ್ತಿನ ವಿಶೇಷ, ಕನ್ಯೆ ಅಲ್ಲ ಆಂಟಿ. ನಾನು ಪ್ರಭುದೇವ್. ಈಗಿನ ಕಾಲದಲ್ಲಿ ಮದುವೆ ಮಾಡೋರಿಗೆ ಹೆಣ್ಣು ಮಕ್ಕಳೇ ಸಿಗ್ತಿಲ್ಲ. ಹಳ್ಳಿ ಹುಡುಗರಾದ್ರಂತೂ ಮುಗಿದೇ ಹೋಯ್ತು. ಮದುವೆ ಆಗಬೇಕು ಅಂತ ಆಸೆ ಪಟ್ಟರೂ ಸಿಕ್ಕಲ್ಲ. ಅಂತಹ ಹುಡುಗರ ಮದುವೆಯ ಬಯಕೆಯೇ ಒಂದಿಷ್ಟು ಖದೀಮರ ಬಂಡವಾಳ. ಹಾವೇರಿಯಲ್ಲಿ ಹಂಗೆ ಆಗಿದೆ. ಮದುವೆ ಆಗಿದೆ, ಆದರೆ ಮದುವೆಯಾಗಿ ಶಾಸ್ತ್ರೋಕ್ತವಾಗಿ ಎಲ್ಲ ಮುಗಿದ ಮೇಲೆ ಹುಡುಗನಿಗೆ ಗೊತ್ತಾಗಿದೆ ತಾನು ಮದುವೆ ಆಗಿರೋದು 2 ಮಕ್ಕಳ ತಾಯಿಯನ್ನ ಅನ್ನೋ ವಿಷಯ. ದೃಶ್ಯ 1, ಮದುವೆಯ ರೋಮಾಂಚನ. ಸುಲಗ್ನ ಸಾವಧಾನ, ಸುಮುಹೂರ್ತಿ ಸಾವಧಾನ ಎಂಬ ಮಂತ್ರ ಘೋಷಣೆಗಳೇನೂ ಇರಲಿಲ್ಲ. ಆದರೆ ಅವರಿಬ್ಬರು ಗಂಡ ಹೆಂಡತಿಯಾದ್ರು. ಇದು ಹಿರೇಕೆರೂರು ದುರ್ಗಾದೇವಿ ದೇವಸ್ಥಾನದಲ್ಲಿ ನಡೆದ ಮದುವೆ. ದೃಶ್ಯ 2, ಮದುಮಗನ ಆಕ್ರಂದನ. ಮದುವೆಯಾಗಿ 1 ವಾರವೂ ಆಗಿರಲಿಲ್ಲ. ಹುಡುಗ ಪೊಲೀಸ್ ಠಾಣೆಗೆ ಓಡೋಡಿ ಬಂದ. ಅಯ್ಯೋ, ನಾನ್ ಮದುವೆ ಆಗಿರೋ ಹುಡುಗಿ ಅಲ್ಲ, ಅವಳಿಗೆ ಈಗಾಗಲೇ ಮದುವೆಯಾಗಿ ಮಕ್ಕಳಿದ್ದಾವೆ ಅಂತ ಕಣ್ಣೀರಿಟ್ಟ. ಈ 2 ಘಟನೆಗಳ ನಡುವೆ ನಡೆದಿದ್ದ ಒಂದು ಮಜಬೂತಾದ ಕತೆ. ಹುಡುಗನ ಹೆಸರು ರವಿಚಂದ್ರ, ಹುಡುಗಿಯ ಹೆಸರು ಸುರೇಖಾ. ರವಿಚಂದ್ರ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ತುಮ್ಮಿನಕಟ್ಟೆ ಅನ್ನೋ ಹಳ್ಳಿಯ ಯುವಕ. ಟೈಲ್ಸ್ ಕೆಲಸ ಮಾಡ್ತಾರಂತೆ. ಮದುವೆಯ ವಯಸ್ಸು ಮೀರುತ್ತಿತ್ತು. ಹುಡುಗ ಮದುವೆ ಆಗಲೇಬೇಕೆಂದು ಹಠಕ್ಕೆ ಬಿದ್ದಿದ್ದ. ಆ ಹಠವೇ ಈಗ ಮದುವೆಯಾದ ಹುಡುಗಿಯೇ ಅಲ್ಲ ಎಂದು ಗೋಳಾಡುವಂತೆ ಮಾಡಿದ. ಹುಡುಗಿಗೆ ಮದುವೆಯಾಗಿರುವುದು ನಿಜಾನ? ಮದುವೆಯಾಗಿ ದಿನ ಕಳೆದ ಮೇಲೆ ಗೊತ್ತಾಗಿದ್ದು ಹೇಗೆ? ದೇವಸ್ಥಾನದಲ್ಲಿ ಮದುವೆಯಾಗಿತ್ತು. ಇಬ್ಬರು ಒಂದೇ ಎಲೆಯಲ್ಲಿ ಕೂತು ಊಟ ಮಾಡಿ ಪಟಾಕಿ ಹೊಡೆದಿದ್ರು. ಫುಲ್ ಎಂಜಾಯ್. ಮದುವೆಯಾದ ಮೇಲೆ ಏನಾಗಬೇಕಿತ್ತು? ಶಾಸ್ತ್ರೋಕ್ತವಾಗಿ ವಿಧಿಬದ್ಧವಾಗಿ ಪೂಜೆ ಪುನಸ್ಕಾರಗಳೊಂದಿಗೆ ಎಲ್ಲವೂ ಆಗಿ ಹೋಗಿತ್ತು. ಫಸ್ಟ್ ನೈಟ್ ಕೂಡ ಮುಗಿದಿತ್ತಂತೆ. ಆದರೆ ಹುಡುಗನಿಗೆ ಆಗಲೂ ಕೂಡ ಹುಡುಗಿ ಕನ್ನೇನಾ ಆಂಟಿನಾ ಅನ್ನೋದು ಗೊತ್ತೇ ಆಗಿರಲಿಲ್ಲ. ಆದರೆ ಅದು ಗೊತ್ತಾಗಿದ್ದು ಒಂದು ಫೋನ್ ಕಾಲ್ನಿಂದ. ಹೆಂಗ್ ಗೊತ್ತಾಯ್ತು ನಿಮಗೆ ಸತ್ಯ? ಅದು ಹೆಂಗ್ ಗೊತ್ತಾಯ್ತು ಸರ, ಮೊನ್ನೆ ಬೆಳಗ್ಗೆ ಸುಮಾರು 8:30 ಆಯ್ತು ಸರ್. ಅವಾಗ ನಮ್ಮ ಅಕ್ಕನ ಮೊಬೈಲಿಗೆ ಫೋನ್ ಬಂದೈತಿ. ಅದು ನಮ್ಮ ಅಕ್ಕನ ಮೊಬೈಲು ಕೀಪ್ಯಾಡ್ ಸರ. ಅವಳು ನಮ್ಮ ಮನೆಯಾಗೆ ದೊಡ್ಡ ಫೋನ್ ಇದ್ರು ಆಕೆ ಯೂಸ್ ಮಾಡ್ತಿದ್ದಿಲ್ಲ, ಯಾರಿಗೂ ಫೋನ್ ಮಾಡ್ತಿದ್ದಿಲ್ಲ. ಮತ್ತೊಂದು ಕೀಪ್ಯಾಡ್ ಫೋನ್ ಇದಕ್ಕೋಸ್ಕರ ಆಕೆ ಮೊಬೈಲಿಂದ ಮಾಡ್ತಿದ್ವಿ. ಅವಾಗ ಏನಾಯ್ತು ಅಂತಂದ್ರೆ, ಹಲೋ ಅಂತಂದು ಸಣ್ಣ ಪಾಪು ಮಾತಾಡ್ತಿದ್ರು. ನಮ್ಮ ಅಕ್ಕಿದ್ದು ಯಾರಮ್ಮ ಅಂತ. ಅಮ್ಮ ಆಂಟಿ ರೇಖಾ ಕೈ ಫೋನ್ ಕೊಡಿ ಅಂತ. ಯಾರಮ್ಮ ರೇಖಾ ನಮ್ಮ ಅಮ್ಮ ಅಂತ. ಅವಾಗ ನಮಗೆ ಅವಾಗ ಕನ್ಫ್ಯೂಷನ್ ಅವಾಗ ಗೊತ್ತಾಯ್ತು ಸರ್. ಆಮೇಲೆ ನಮ್ಮ ಅಕ್ಕ ಸ್ವಲ್ಪ ಮಾತಾಡ್ತಾ ಯಾಕಪ್ಪ ಯಾರು ಏನು ಎಲ್ಲ ಕೇಳಿದ್ಮೇಲೆ ಅವಾಗ ಪರ್ಫೆಕ್ಟಾಗಿ ಗೊತ್ತಾಯ್ತು ಸರ್. ಫೋನ್ ಕಾಲ್ನಲ್ಲಿ ಅಮ್ಮ ಎಂದಿದ್ದಳು ಮಗಳು. ಅಂದ್ರೆ ಸುರೇಖಾ ಮದುವೆಯಾಗಿ ರವಿಚಂದ್ರನ್ ಮನೆಗೆ ಬಂದಿದ್ದಾರೆ. 3 ದಿನ ಆತನ ಜೊತೆ ಸಂಸಾರವನ್ನ ಮಾಡಿದ್ದಾರೆ. ಅದೆಲ್ಲ ಆದ ಮೇಲೆ ಆಕೆಯ ಮಗಳಿಂದ ಒಂದು ಫೋನ್ ಬಂದಿದೆ. ಕತೆ ಹೊರಬಿದ್ದಿವೆ. ಅಷ್ಟೇನಾ? ಇಷ್ಟಕ್ಕೂ ರವಿಚಂದ್ರ ಹೇಳ್ತಿರೋ ಆ ಅಕ್ಕನನ್ನೇ ಒಂದು ಮಾತು ಕೇಳೋಣ. ನಾವೇ ಫಸ್ಟ್ ಮಾತಾಡಿದ್ದು. ಆಕೆ ರಾತ್ರಿ 8:30 ಇಸ್ಕೊಂಡು ಫೋನ್ ಮಾತಾಡಿದ್ಲು ಸರ್. ಅದಾಗಿ ಮೇಲೆ ನಂಬರ್ ಡಿಲೀಟ್ ಮಾಡಿಕೊಡ್ತಿದ್ಲು. ಅವಳು ಮೊನ್ನೆ ದಿನ ಡಿಲೀಟ್ ಮಾಡಿಕೊಡ್ಲಿಲ್ಲ. ತಿರುಗಿ ಬೆಳಗ್ಗೆ 8:30ಗೆ ಆ ಫೋನ್ ಬಂತು ಸರ್ ಅವ ಪಾಪುಯಿಂದ. ಆಂಟಿ ನಮ್ಮ ಅಮ್ಮನ ಕೈ ಕೊಡ್ರಿ ಅಂತ ಅಂತು. ಅಮ್ಮ ಅಂದರೆ ಯಾರಪ್ಪ, ನೀವು ಯಾರು ಹಂಗೆ ಅಂತ ಅಂದ ತಕ್ಷಣ ನಮ್ಗೆ ಅನುಮಾನ ಬಂದು ಹಂಗೆ ಫೋನ್ ಇಟ್ಟು ನಮ್ಮ ಮಾಮ ಕೈಗೆ ಫೋನ್ ಮಾಡಿಕೊಟ್ವಿ. ಆ ಹುಡುಗಿಗೆ ಏನು ಲೇಡೀಸ್ ವಾಯ್ಸ್ ಕೇಳಿಸ್ಲಿಲ್ಲ, ಏನಿಲ್ಲ, ಸುಮ್ಮನಿರೋದು ನೋಡಿ ಮತ್ತೆ ಕಟ್ ಮಾಡ್ತು. ಆಮೇಲೆ ಮತ್ತೆ ನಾನೇ ಮಾಡಿದೆ. ಅಮ್ಮ ಸ್ನಾನಕ್ಕೆ ಹೋಗಿದ್ದಾರಮ್ಮ, ನಿಮ್ಮ ಅಮ್ಮನ ಹೆಸರು ಏನು ಅಂತ ಕೇಳಿದೆ. ನಮ್ಮ ಅಮ್ಮನ ಹೆಸರು ರೇಖಮ್ಮ ಅಂತ ಅಂತು. ಅದಕ್ಕೆ ಯಾರ್ಯಾರು ಇದ್ದೀರಿ ಮನೇಲಿ ಅಂದರೆ, ನಾನು ಅಮ್ಮ ಅಕ್ಕ ಅಜ್ಜಿ ಇದ್ದೀವಿ ಅಂತ ಹೇಳ್ತು ಸರ್ ಅವರು.
ಇದು ರವಿಚಂದ್ರ ಅವರ ಅಕ್ಕ ಹೇಳ್ತಿರೋ ಕತೆ. ಹೌದು ಅಂತ ಕೇಳಿದ್ರೆ ಸುರೇಖಮ್ಮ ಹೇಳೋದೇ ಬೇರೆ. ಮಗು ಇರೋದು ನಿಜ, ಆಕೆಯ ಮಗಳು ಅಲ್ವಂತೆ. ಆಕೆಗೆ ಮಗು ಇರೋದು ನಿಜ, ಆದ್ರೆ ಅದು ಆಕೆಯ ಮಗು ಅಲ್ಲ, ಆಕೆಯ ಅಕ್ಕನ ಮಗುವಂತ. ಜಾತಿಯನ್ನು ಸುಳ್ಳು ಹೇಳಿ ಮದುವೆ ಮಾಡಿದ್ರ. ಮದುವೆ ಮಾಡ್ಕೊಂಡಿದ್ದೀವಿ ನಿಜ, ಅದು ಬ್ರೋಕರ್ ಅವ್ರಿಗೆ ಹೇಳಿ ಎಲ್ಲ ಒಪ್ಪಿಸಿ ಮಾಡಿದ್ದಾರೆ. ಅವ್ರಿಗೆಲ್ಲದಕ್ಕೂ ಒಪ್ಕೊಂಡು ಅವ್ರು ಮದುವೆ ಮಾಡ್ಕೊಂಡಿದ್ದಾರೆ ನಮ್ಮನ್ನ. ಹುಡುಗಿ ಇಲ್ಲ ನನಗೆ, ನಮ್ಮ ಅಕ್ಕನ ಮಗಳು ಒಬ್ಳಿದ್ದಾಳೆ ಅಷ್ಟೇ. ಬ್ರೋಕರ್ ಉಂಟು, ಅವ್ರುಂಟು. ನಮಗೆ ನನಗೆ ಮಕ್ಕಳಿಲ್ಲ, ನಮ್ಮ ಅಕ್ಕನ ಮಗಳು ಸಾಕೊಂಡಿದ್ದೀನಿ. ಫಸ್ಟಿಗೆಲ್ಲ ಎಲ್ಲ ಹೇಳ್ಬಿಟ್ಟು ಅವ್ರಿಗೆ ಇದು ಮಾಡಿರೋದು, ಅವರೆಲ್ಲ ಒಪ್ಕೊಂಡೆ ಮದುವೆ ಮಾಡ್ಕೊಂಡು ಬಂದಿರೋದು ನಮ್ಮನ್ನ. ನಮ್ ಬೋವಿಸು. ನಾವು ಲಿಂಗಾಯತರು ಅಂತ ಹೇಳಿಲ್ಲ, ಬ್ರೋಕರ್ ಅವರು ಮಾತಾಡ್ಕೊಂಡು ಅವ್ರು ಹೇಳಿದ್ದಾರೆ ಅಷ್ಟೇ. ಅರೆ ಇಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಸಿಗ್ತಾ ಇದೆಯಲ್ಲ. ಇದು ಸುರೇಖಮ್ಮ ಜಾತಿಯನ್ನು ಸುಳ್ಳು ಹೇಳಿ ಮದುವೆ ಮಾಡಿಕೊಂಡಿದ್ದಾರಂತ. ಅಕ್ಕನ ಮಗಳನ್ನ ಈಕೆ ಯಾಕೆ ಸಾಕಿಕೊಂಡಿದ್ರು ಅದನ್ನೆಲ್ಲ ಬಿಡಿ. ಈ ನವ ವಿವಾಹಿತೆಯ ಕತ್ತಲ್ಲಿ ತಾಳಿಯೂ ಇಲ್ಲ ಯಾಕೆ? ಅವರು ಎಲ್ಲ ಮರೆತು ಚೆನ್ನಾಗಿರಬ್ಬ ಅಂತ ಕರೀತಾರೆ. ಹೋಗ್ತೀರಾ ನೀವು? ಯಾಕೆ ಏನಾಯ್ತು? ಕರೀತಾರೆ ಚೆನ್ನಾಗಿರಲ್ಲ. 5-6 ದಿನಕ್ಕೆಲ್ಲ ಮದುವೆ ಮುರ್ಬಿಡ್ತಾ? ಅವ್ರಿಂದ ಏನಾದ್ರು ಕಿರ್ಕೊಳ ಐತೆ? ಅವ್ರೇನಾದ್ರು ಕಿರ್ಕೊಳ ಕೊಟ್ರ? ಅವ್ರೇನಾದ್ರು ಕಿರ್ಕೊಳ ಕೊಟ್ರ ನಿಮಗೆ? ಬಡಿಯೋದು ಏನಾರು ಮಾಡಿದ್ರ? ಇಲ್ಲ, ಹಿಂಗೆಲ್ಲ ದುಡ್ಡು ಇಸ್ಕೊಟ್ಟಿದೀವಿ ಅಂತ ಟಾರ್ಚರ್ ಕೊಡ್ತಾರೆ, ಅದಕ್ಕೆ ನಾವು ಹೋಗಲ್ಲ. 5 ದಿನದಲ್ಲಿ ಎಂತ ಟಾರ್ಚರ್ ಅಮ್ಮ? ಮದುವೆ ಆಗಿನ ಹಸಿಮೈ ಒಣಗಿರಲ್ಲ, ಇದೆಂತ ಟಾರ್ಚರ್ ಕೊಡ್ತಾರೆ 5 ದಿನಕ್ಕೆ? ನಾವು ಹೋಗಲ್ಲ. ಅಲ್ಲಮ್ಮ, ಆಯ್ತು, ನೀನ್ ಕಾಲುಂಗ್ರ ತಾಳಿನ ಹೆಂಗ್ ಬಿಚ್ಕೊಟ್ಟಿಮ್ಮ? ರೀತಿ ಯಾವ ಹೆಣ್ಣು ಆ ರೀತಿ ಬಿಚ್ಕೊಡೋದಿಲ್ಲ, ನೀನ್ ಹೆಂಗ್ ಕೊಟ್ಟಿ? ಇಲ್ಲ ಸರ್, ಬಿಚ್ಕೊಡ್ರಿ ಅಂದ್ರು ನಮ್ಗೆ ಕೊಟ್ಬಿಟ್ಟು. ತಾಳಿಯೂ ಇಲ್ಲ, ಕಾಲುಂಗುರವೂ ಇಲ್ಲ, ಬೆಚ್ಚಿಟ್ಟಿದ್ಯಾಕೆ? ಪೊಲೀಸರ ಎದುರು ಬಾಯ್ಬಿಟ್ಟಳು ಮೊದಲ ಮದುವೆ ಕತೆ. ಈಗ ಆಚೆ ಬರುತ್ತೆ ನೋಡಿ ಈಕೆಯ ಹಳೆ ಮದುವೆ ಪುರಾಣ. ಈಕೆಗೆ ಈಗಾಗಲೇ ಒಂದು ಮದುವೆಯಾಗಿತ್ತು. ಆ ಗಂಡನನ್ನ 4 ತಿಂಗಳಿಗೆ ಬಿಟ್ಟಿದ್ದೆ ಅನ್ನೋದು ಒಪ್ಪಿಕೊಳ್ಳೋ ಈ ಹೆಣ್ಣು ಮಗಳು ಮೊದಲ ಗಂಡನಿಗೆ ಡಿವೋರ್ಸ್ ಕೊಟ್ಟಿದ್ರಾ ಅಂದ್ರೆ ಗೊತ್ತಿಲ್ಲ ಅಂತಾರ. ಗಂಡನನ್ನ ಬಿಟ್ಟು ತವರು ಮನೆಗೆ ಬಂದು ಇದ್ದೆ ಅಂತಾರ. ಮೊದಲನೆಯದ್ದು ಅಕ್ಕನ ಮಗು ಕಥೆಯಾದ್ರೆ, ಎರಡನೇ ಮಗು ಯಾರ್ದು ಅಂದ್ರೆ ಉತ್ತರಾನೇ ಇಲ್ಲ. ಹಾಗಾದ್ರೆ ಮದುವೆಯಾದ ಹೊಸ ದಿನಗಳಲ್ಲಿ ಈ ಸುರೇಖಾ ಗಂಡನ ಮನೆಯವರ ಜೊತೆ ಹೇಗೆ ಬದುಕ್ತಾ ಇದ್ರು ಅನ್ನೋದನ್ನ ಕೇಳಿಸಿಕೊಂಡ್ರೆ ಅಬ್ಬಬ್ಬಾ, ಅದು ಇನ್ನೊಂದು ಮಜಬೂತಾದ ಕತೆ. ಗಂಡನ ಜೊತೆ ಹೋಗು ಅಂದ್ರೆ ಹೋಗ್ತಿರ್ಲಿಲ್ಲ ಸರ್. ದುಡ್ಡು ಸಿಗೋವರೆಗೂ ಚೆನ್ನಾಗೇ ಇದ್ರು ಸರ್. ಈಗ ಪಾಪು ಸಿಚುವೇಶನ್ನು ಅದು ಇದು ಗೊತ್ತಾಗಿ ಮೇಲೆ ಒಂಥರ ಇಷ್ಟ ಇಲ್ಲದ ಥರ ವರ್ತನೆ ಮಾಡ್ತಾ ಇದ್ದಾಳೆ ಸರ್ ಅವಳು. ಅವನ ಜೊತೆ ಸರಿ ಇಲ್ಲ, ಒಂಥರ ಅವನೇ ಮಾತಾಡ್ಸಕ್ಕೆ ನಾವು ಹೊಸ ಜೋಡಿ ಅಂತೇಳಿ ಮಾತಾಡಕ್ಕೆ ಬಿಟ್ಟರು, ಏನು ಕೆಲಸ ಹಚ್ಚಲಿಲ್ದಂಗೆ ಬಿಟ್ಟರು ಅಕ್ಕ ಅವನ ಜೊತೆ ಮಾತಾಡ್ತಿದ್ದಿಲ್ಲ. ಅವ್ನು ಮಾತಾಡಕ್ಕೆ ಹೋದರೆ ಇದು ಮಾಡೋಕ್ಕೆ ಹೋಗಕ್ಕೆ ಕೇಳಿದರೆ ನನಗೆ ಓಲೆ ಬೇಕು ಹಂಗೆ ಹಿಂಗೆ ನಾವು ಕೊಡಿಸ್ತಿದ್ವಿ ಸರ್. ಮುಂದೆ ನಮ್ಮ ಜೊತೆ ಚೆನ್ನಾಗಿದ್ದು ಸರ್. ನಮಗೆ ಏನು ನಮ್ಮ ತಮ್ಮ ಚೆನ್ನಾಗಿದ್ರೆ ಸಾಕು, ಅವನಿಗ ಬೇಡ ಅಂತ ಅವಳು ಬಿಟ್ಟಾಕ್ಬಿಡ್ರಿ, ನಮಗೇನು ಖರ್ಚಾಗೈತೆ ಅದನ್ನು ಕೊಡಿಸ್ರಿ ಸರ್. ಸಾಕಪ್ಪ ಸಾಕು, ಮದುವೆ ಸಹವಾಸ ಬೇಡಪ್ಪ ಬೇಡ. ರವಿಚಂದ್ರ ಕೇಳ್ತಾ ಇರೋದು ಅದೇ. ಮದುವೆಯಾಗಿ ಫಸ್ಟ್ ನೈಟ್ ಕೂಡ ಆಗಿರೋ ಹೆಣ್ಣು ಮಗಳು ಮದುವೆಯಾದ ಮೇಲೆ ಅವಳು ಮದುವೆಯಾಗಿರುವ 2 ಹೆಣ್ಣು ಮಕ್ಕಳಿರುವ ತಾಯಿ ಅಂತ ಗೊತ್ತಾದ್ರೆ ಪಾಪ ಅವನಾದ್ರೂ ಏನ್ ಮಾಡ್ತಾನೆ? ಇಷ್ಟಕ್ಕೂ ಆತನಿಗೆ ಹೆಂಡತಿಯ ಹಳೆಯ ಮದುವೆಯ ಕತೆಗಳು ಗೊತ್ತೇ ಇರಲಿಲ್ವಾ? ಯಾಮಾರಿಸಿದ್ದ ಬ್ರೋಕರ್, ಗಂಡು ಕೊಟ್ಟಿದ್ದ 2.5 ಲಕ್ಷ. ಮದುವೆ ಮಾಡಿಸಿದ್ದ ಬ್ರೋಕರ್ ಕೂಡ ಹೆಂಗಸೆ. ಮದುವೆ ಗುರುವಾರ ಆಗಿ ಸರ್, 5ನೇ ತಾರೀಕು. ಅದು ಹಿರೇಕೆರೂರು ದುರ್ಗಮ್ಮನ ದೇವಸ್ಥಾನ ಆಯ್ತು ಸರ್. ಅದು ನಮ್ಮ ಮನೆ ಸಮ್ಮುಖದಿಂದ ಅವ್ರ ಮನೆ ಸಮ್ಮುಖದಿಂದ ಆಗಿತ್ತು ಸರ್. ಅದು ಮದುವೆ ಆಗಿ ಒಂದು 3 ದಿವಸದಾಗ ಇವಳು ಯಾರು ಏನು ಅನ್ನೋದೆಲ್ಲ ಗೊತ್ತಾಯ್ತು ಸರ್. ಇವರು ಫ್ರಾಡ್ ಮಾಡಿ ನನಗೆ ಮದುವೆ ಮಾಡಿದ್ದಾರೆ ಸರ್. ಇವರು ಬ್ರೋಕರು. ನನಗೆ ಫಸ್ಟ್ ಟೈಮ್ ಇವ್ರ ಮನೆಗೆ ಹೋದಾಗೆ ಫಸ್ಟ್ ಹುಡುಗಿ ಅಪ್ಪ ಅಮ್ಮ ಯಾರೂ ಇಲ್ಲ, ಅನಾಥೆ. ಅವರು ಚಿಕ್ಕಮ್ಮ ಇವ್ರನ್ನ ಸಣ್ಣ ವಯಸ್ಸಿನ ಸಾಕಿದ್ದಾರೆ ಅಂತ ನಮ್ಗೆ ಹೇಳಿ ಸರ್. ಬ್ರೋಕರ್ ಹೇಳಿದರು. ನಾವು ಅದನ್ನು ನಂಬಿ ನಮ್ಮ ಮನೆಯವರೆಲ್ಲ ಸ್ವಲ್ಪ ಕುತ್ಕೊಂಡೆಲ್ಲ ಮಾತಾಡಿ ಎಂಗೇಜ್ಮೆಂಟ್ ಎಲ್ಲ ಮಾಡ್ಕೊಂಬಂದ್ರಿ ಸರ್. ಅವ್ರ ಮನೆಗೆ ಹೋಗಿ ಚೆನ್ನಾಗಿ ತಂಗೆ ಆಯಿತು, ಎಂಗೇಜ್ಮೆಂಟ್ ಎಲ್ಲ ಆಯಿತು. ಅದಾಗಿ ಸ್ವಲ್ಪ ದಿವಸಕ್ಕೆ ನಮ್ಮ ಮದುವೆ ಫಿಕ್ಸ್ ಆಯ್ತು ಸರ್. ಹೌದು, ಇಲ್ಲಿ ಬ್ರೋಕರ್ ಕತೆ ಬಿಚ್ಚಿಕೊಳ್ಳುತ್ತೆ.
ಇವರು ಆಕೆಯ ಮನೆಗೆ ಹೋಗಿ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡು ಬಂದ ಮೇಲೆ ಇವರಿಗೆ ಅಸಲಿ ಕತೆ ಗೊತ್ತಾಗಿದೆ. ಮದುವೆಗೆ ವರದಕ್ಷಿಣೆ ಕೊಡೋ ಟೈಮಲ್ಲೇ ಇವರು ವಧು ದಕ್ಷಿಣೆ ಕೊಟ್ಟು ಬಂದಿದ್ದಾರೆ. ಆದರೆ ಮಗುವಿನ ಕತೆ ಗೊತ್ತಾದ ಮೇಲೂ ಸುರೇಖಾ ನಾಟಕ ಮಾಡ್ತಿದ್ರಂತೆ. ಡೌಟ್ ಬಂದು ನಾವು ಆಕೆಗೆ ಕೇಳಿದ್ವಿ ಏನಮ್ಮ ನಿಂದು ಏನು ಮದುವೆ ಆಗಿತ್ತಾ ಏನು ಅಂತ. ಇಲ್ಲ 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 ಅಂತಲೇ ಬಂದ್ಲಕ್ಕಿ. ಆಮೇಲೆ ಕಡೆ ನಾವು ಮತ್ತು ಸುಮ್ಮನಾದ್ವಿ. ಮತ್ತು ಆಮೇಲೆ ಕಡೆಗೆ ಇವತ್ತು ಬೆಳಗ್ಗೆ ಸುಮಾರು ಒಂದು 3 ಗಂಟೆ ಆಗಿತ್ತು ಸರ. 3 ಗಂಟೆ ಆಗಿತ್ತು. ಅಲ್ಲಿ ಹಾಲನ್ನೇ ಮಕ್ಕಂದಿದ್ಲು, ನಮ್ಮ ಅತ್ತೆಯರ ಜೊತೆಗೆಲ್ಲ ಮಕ್ಕಂದಿದ್ದು. ಇಲ್ಲಕ್ಕಿ ನಮ್ಮ ಅಣ್ಣ ಇದ್ದಾನು 3 ಕಾಲೇನಾಗಿತ್ತು. ಅವು ಎದ್ದು ನೋಡ್ತಾನೆ ಪಕ್ಕಕ್ಕೆ ರೇಖಾನ ಇಲ್ಲ ಅಂತಂದು ನಮಗೆಲ್ಲ ಎದುರಿಸಿ ಸರ್. ನಮ್ಮ ಕಡೆ ನಮ್ಮ ಅಣ್ಣ ಒಂದು ದಿಕ್ಕಿಗೆ, ನಾನೊಂದು ದಿಕ್ಕಿಗೆ, ನಮ್ಮ ಮಾವ ಒಂದು ದಿಕ್ಕಿಗೆ ಅಷ್ಟು ಹುಡುಕಾಡಿ ಸರ್. ಆಮೇಲೆ ನಮ್ಮೂರಿಂದ ಒಂದು 2 ಕಿಲೋಮೀಟ್ರ್ ದೂರದಾಗ ಕುತ್ಕೊಂಡ ಸರ್. ಅಲ್ಲಿ ನಾನು ಕರ್ಕೊಂಬಂದು ತುಮಿಕಟ್ಟೆ ಸ್ಟೇಷನ್ಗೆ ಕರ್ಕೊಂಬಂದು ಕುಂದಿರಿಸಿ ಆಮೇಲೆ ಕಡೆ ಅವ್ರು ಇಲ್ಲಿಗೆ ಕಳಿಸಿ ಸರ್. ಈಗೂ ಅದನ್ನ ಹೇಳ್ತಾರೆ ಸರ್, ನನಗೆ ಮದುವೆ ಆಗೈತೆ ಅಂತ ಸ್ಟೇಷನ್ಗೆ ಇವಾಗ ಹೇಳಿ ಸರ್. ಬೆಳಗ್ಗೆ ಹೇಳಿದ್ಲು. ಅದು ಪೊಲೀಸ್ ಸರ್ ಕೇಳಿದಾಗ ನನಗೆ ಮದುವೆ ಆಗೈತೆ ಅಂತ ಅವಾಗ ಹೇಳಿದ್ಲು. ಅವು ಫಸ್ಟ್ನೇ ಗಂಡ ಐದಾನಂತ ಬಿಟ್ಟೋಗ್ಯಾನಂತ. ಈಕೆಯನ್ನು ಮದುವೆ ಮಾಡಿಸಿಕೊಟ್ಟ ಬ್ರೋಕರ್ಗೆ 2.5 ಲಕ್ಷ ದುಡ್ಡು ಕೂಡ ಕೊಟ್ಟಿದ್ದಾನೆ. ಹಾಗೆ ದುಡ್ಡು ಕೊಟ್ಟಿರುವುದಕ್ಕೆ ಇವರ ಹತ್ತಿರ ವಿಡಿಯೋ ಸಾಕ್ಷಿಯೂ ಇದೆ. ಒಂದಲ್ಲ 2 ವಿಡಿಯೋ ಸಾಕ್ಷಿಗಳಿವೆ. 2.5 ಲಕ್ಷ ವಧು ದಕ್ಷಿಣೆಗೆ 2 ವಿಡಿಯೋ ಸಾಕ್ಷಿ. ಬ್ರೋಕರ್ಗೆ ಅಂತ 2.5 ಲಕ್ಷ ಕೊಟ್ಟಿದ್ದೆ ಸರ್. ನನ್ನ ಕಡೆಗೆ ಪ್ರೂಫ್ ಐತೆ ಸರ್. ಸ್ಟಾರ್ಟಿಂಗು ನಮ್ಮ ಮನೆ ನೋಡೋಕೆ ಬಂದಾಗೆ 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೆ. ಅದಾದಮೇಲೆ ಎಂಗೇಜ್ಮೆಂಟಿಗೆ 1,40,000 ರೂಪಾಯಿ ಕ್ಯಾಶ್ ಕೊಟ್ಟಿದ್ದೆ. ಅದಾದಮೇಲೆ ಮದುವೆ ದುರ್ಗಮ್ಮನ ದೇವಸ್ಥಾನದಲ್ಲಿ ಆಗಿತ್ತಲ್ಲ ಅವಾಗ 1 ಲಕ್ಷ ಕ್ಯಾಶ್ ಕೊಟ್ಟಿದ್ದೆ ಸರ್. ಮದುವೆ ಮಾಡಕ್ಕೆ ಇಸ್ಕೊಂತಿದ್ದೀವಿ ಕಣಪ್ಪ. ಎಷ್ಟಕ್ಕ ಅಮೌಂಟ್? ಅಮೌಂಟಿಂದು ಹೇಳ್ಬೇಕಾ? ಅಯ್ಯೋ ಮತ್ತೆ ಏನಂತ ಹೇಳಕ್ಕ ಮತ್ತೆ 140 ಅಕ್ಕ ಹೇಳಕ್ಕ ಯಾವ್ದ್ರದ್ದು ಏನಂತಂದ ಈ ಕಡೆ ತಿರ್ಕೊಂಡು ಹೇಳಕ್ಕ. ಹುಡುಗಿ ಕೊಡ್ತಾ ಇದೀವಪ್ಪ, ಹುಡುಗಿ ಕಡೆ ಹೇಳಕ್ ಬರಲ್ಲಪ್ಪ ನಾವು ವ್ಯವಹಾರ. ಹಾಂ 2.5 ಲಕ್ಷ ಕೊಟ್ಟರೆ ಇನ್ನೊಂದು ಕೊಟ್ಟರೆ ಈಗ 2.5 ಲಕ್ಷ ಕೊಡೋದು 2 ಲಕ್ಷ ಅಮೌಂಟ್ ಕೊಡೋದಿಲ್ಲ. ಏನಕ್ಕ ಶಾರದಕ್ಕ? ಅಮೌಂಟ್ ಎಲ್ಲ ಕ್ಲಿಯರ್ ಆಗೈತೆ. ಫಸ್ಟ್ 1.5 ಕೊಡಿದ್ರೆ ಈಗ 1 ಕೊಡಿದ್ರೆ 2.5 ಗೊತ್ತಾಯ್ತಲ್ಲ, ಅರೆ ಬಂದ ಮುದುಕಿಯಂತೆ ಕಾಣೋ ಈ ಅರ್ಧ ಏಜ್ ಆಗಿರೋ ಅಜ್ಜಿಯೇ ಬ್ರೋಕರ್. ವಿಡಿಯೋ ಸಾಕ್ಷಿಗಳೂ ಇವೆ. 2.5 ಲಕ್ಷ. 2.5 ಲಕ್ಷಕ್ಕೆ ಈ ಸುರೇಖಾ ಅನ್ನೋ ಹೆಣ್ಣು ಮಗಳು ತನ್ನನ್ನೇ ತಾನು ಮಾರಿಕೊಂಡಿದ್ದಾಳೆ ಅನ್ನೋದು ರವಿಚಂದ್ರ ಕುಟುಂಬದವರ ಗೋಳು. 6 ದಿವಸ ಆಯ್ತು. 6 ದಿವಸದ ಮೇಲೆ ಈಕೆ ಇನ್ನೊಂದು ಮದುವೆ ಆಗೈತೆ ಅನ್ನೋದು ಗೊತ್ತಾಯ್ತು. ಅದಕ್ಕೆ ನಾವು ಬೇಡ ರಾತ್ರಿನ ಓಡೋದ್ಲಕ್ಕೆ. ಏನು ಚೆಕ್ ಮಾಡ್ದೇನೆ ಮದುವೆ ಮಾಡ್ಬಿಟ್ರ? ಅದು ಗೊತ್ತಾಗ್ಲಿಲ್ಲ ರೀ. ಅದು ಬ್ಲೋಕರ್ ಹಚ್ಚಿದ್ರ ಇವ್ರು 1-2 ಸರಿ ಹೋಗಿ ನೋಡ್ಕೊಂಬಂದ್ರು. ಹಂಗಾಗಿ ನಾವು ಹೋಗಿ ಎಂಗೇಜ್ಮೆಂಟ್ ಮಾಡ್ಕೊಂಬಂದ್ವಿ. ಒಳಲ್ಕಿರಿ ಹೋಗಿ ಇವ್ರು ಎಂಗೇಜ್ಮೆಂಟ್ ಆಗಿ ಕೊಟ್ಟಿರೋದು 2.5 ಲಕ್ಷ ಕೊಟ್ಟಿರೋದು. ಮದುವೆಯಂತೂ ಆಗಿ ಹೋಗಿದೆ. ಹಣ ತೆಗೆದುಕೊಂಡ ಬ್ರೋಕರ್ ಎಲ್ಲಿದ್ದಾರೋ ಇನ್ನೂ ಕೈಗೆ ಸಿಕ್ಕಿಲ್ಲ. ಈಗ ಹಳ್ಳಿಯಲ್ಲಿರೋ ಹುಡುಗರಿಗೆ ಹೆಣ್ಣು ಸಿಗ್ತಿಲ್ಲ. 30ರಿಂದ 40 ದಾಟಿರುವ ಅವಿವಾಹಿತ ಹುಡುಗರು ಹಳ್ಳಿಯಲ್ಲೂ ಸಿಗ್ತಾರೆ. ಒಂದು ಹಳ್ಳಿಗೆ ಎಂಟ್ರಿ ಕೊಟ್ಟರೆ ಸಾಕು 20ರಿಂದ 30 ಜನ ಯುವಕರನ್ನ ನೋಡಬಹುದು. ಆದರೆ ಹುಡುಗರ ಮದುವೆ ಆಸೆಯನ್ನ ಬಂಡವಾಳ ಮಾಡಿಕೊಂಡಿರೋ ಹೆಣ್ಣುಗಳಿಗೆ ಹೆಣ್ಣು ತೋರಿಸಿ ಯಾಮಾರಿಸುವವರಿಗೆ ಏನೂ ಕಡಿಮೆ ಇಲ್ಲ. ಒಟ್ಟಾರೆ ರವಿಚಂದ್ರನಿಗೆ ಮದುವೆಯಾಗಿದೆ. ಈಗ ಆತ ಅನುಭವಸ್ಥ. ಆದರೆ ಈ ಮದುವೆಗಾಗಿ ಈತ ಕಳೆದುಕೊಂಡಿರುವುದು 5-6 ಲಕ್ಷ ದುಡ್ಡು ಮತ್ತು ನಂಬಿಕೆ. ಯಾವನ್ ಸರ್ ವಾಪಸ್ ಕೊಡ್ತಾನೆ?